ಎಕ್ಸ್ ಲವರ್ ಏನಿರ್ತಾರಲ್ವಾ, ಅವ್ರು ಮತ್ತೆ ನಿಮ್ಮ ಹತ್ರ ವಾಪಸ್ ಬರ್ತಾ ಇದ್ರೆ, ಅವರಲ್ಲಿ ಈ ಒಂದು 7 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಅವರಲ್ಲಿ ಈ ಲಕ್ಷಣಗಳು ಕಾಣ್ತಾ ಇರತ್ತೆ. ಓಕೆ. ಸೊ ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಎಕ್ಸ್ ಲವರು ನಿಮ್ಮ ಹತ್ರ ಹೀಗೆ ನಡ್ಕೊಳ್ತಾ ಇದ್ರೆ, ಅವಾಗ ಕನ್ಫರ್ಮೇಷನ್ ನಿಮ್ಗೆ 100% ಬರುತ್ತೆ. ಮತ್ತೆ ಅಗೇನ್ ಇವ್ರು ಮತ್ತೆ ರಿಲೇಶನ್‌ಶಿಪ್‌ಗೆ ಬರ್ತಿದ್ದಾರೆ ಅಂತ ಫೀಲ್ ಮಾಡ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವುದೇ ಕಾರಣ ಇಲ್ಲದೆ ಸಂಪರ್ಕ ಮಾಡ್ತಾರೆ ನಿಮ್ಗೆ ಆ್ಯಕ್ಚುಲಿ. ಈಗ ಮಾತು ಬಿಟ್ಟಿರ್ತೀರಿ, ಓಕೆ, ದೂರನೂ ಕೂಡ ಆಗಿರ್ತೀರಿ. ಬಟ್ ಇದು ಯಾವುದು ನೋಡ್ದಿರಾ, ನೀವು ಮಾತಾಡ್ಸ್ತಿರಲ್ಲ. ಬಟ್ ಸ್ಟಿಲ್ ಏನೂ ಕಾರಣ ಇಲ್ದಿರ ಏನೋ ನೆಪ ಮಾಡ್ಕೊಂಬಂದು ಮಾತಾಡ್ಸಿದ್ದಾರೆ ಮತ್ತೆ ಮತ್ತೆ ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮಾತು ಬೇಕಾಗಿದೆ, ನಿಮ್ಮ ಸನಿಹ ಬೇಕಾಗಿದೆ, ನಿಮ್ಮ ಯೋಚನೆ ಬೇಕಾಗಿದೆ, ನೀವು ಬೇಕಾಗಿದ್ದೀರಾ ಅಂತ ಅರ್ಥ. ಫೈನಲಿ ಹೇಳಬೇಕು ಅಂದರೆ ಮೊದಲನೇ ಇದು ಒಂದು ಟಿಪ್ಸ್ ನಿಮಗೆ ಲಕ್ಷಣ, ಅವರಲ್ಲಿ ಇದು ಸೈನ್ ಗೊತ್ತಾಗ್ತಿರುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ಸ್ ಏನಂತ ಹೇಳಿದ್ರೆ, ಹಳೆ ನೆನಪುಗಳನ್ನು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಈಗ ನೀವು ಮಾತಾಡೋಕೆ ಒಂದು ಕಾರಣ ಇಲ್ದಿರ ಮಾತಾಡ್ಬಿಟ್ರೆ ಅನ್ಕೊಳ್ಳಿ, ಮಾತಾಡೋಕೆ ಶುರು ಮಾಡಿದ್ಮೇಲೆ ಓಡಾಡಿರೋದು, ನಿಮ್ಮ ಬೆಸ್ಟ್ ದಿನಗಳನ್ನು ರಿಕಾಲ್ ಮಾಡ್ತಾರೆ. ಹಾಗಿದ್ವಿ, ಆ ದಿನಗಳನ್ನೇ ಬೆಸ್ಟ್ ಅನ್ಸುತ್ತೆ. ನಾನು ತುಂಬ ಮಿಸ್ ಮಾಡ್ಕೊಂಡೆ ಇದನ್ನೆಲ್ಲ. ನಿಜವಾಗ್ಲೂ ಇಷ್ಟು ದಿನ ನನಗೆ ಅದು ಒಂಥರ ಫೀಲ್ ಕಾಡ್ತಾ ಇತ್ತು, ಒಬ್ಬಂಟಿ ಅನ್ನಿಸ್ತಾ ಇತ್ತು. ಸೊ ಗೊತ್ತಿಲ್ಲ, ನಿಮ್ಮ ನೋಡ್ತಿದ್ದಂಗೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು, ಹೇಳ್ಕೊಂಬಿಟ್ಟೆ ನಾನು. ಮತ್ತೆ ಮೇಲಿಂದ ಒಂದು ಮಾತು ಹೇಳ್ತಾರೆ, ತಪ್ಪು ತಿಳ್ಕೊಬೇಡಿ ನೀವು ಅಂತ. ಲೈಕ್ ಏನಂತ ಹೇಳಿದ್ರೆ, ಅದೆಲ್ಲ ಪ್ರಸ್ತಾಪ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಗೇನ್ ದಿ ವಾಂಟ್ ಸೇಮ್ ಲೈಕ್ ದ ಅದು ಆ ಥರನೇ ಮತ್ತೆ ನಾವು ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಇಂಡೈರೆಕ್ಟ್ಲಿ ದೇ ಆರ್ ಟೆಲ್ಲಿಂಗ್. ಅವ್ರು ಹೇಳ್ತಾ ಇದ್ದಾರೆ ಇಂಡೈರೆಕ್ಟ್ಲಿ. ಓಕೆ. ಸೊ ಆ್ಯಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಜೀವನದ ಬಗ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ. ಇಂಟ್ರೆಸ್ಟಿಂದ ಕೇಳೋಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ಕೊಂಡಿದ್ದೀರಿ, ಹೇಗಿದೆ ಲೈಫು, ಖುಷಿಯಾಗಿದ್ದೀರಾ, ಅಚೀವ್ಮೆಂಟ್ ಕಡೆ ಖುಷಿಯಿಂದ ಕೇಳ್ತಾರೆ. ನಿಮ್ಮ ಪಾಸ್ಟ್ ಬಗ್ಗೆ ಇಲ್ಲಿ ತನಕ ಅವ್ರು ಇಲ್ಲದೆ ಇರೋದನ್ನ ಖುಷಿಯಿಂದ ಕೇಳ್ತಾರೆ. ಚಾಚೂ ತಪ್ಪದಿರ ಆ ಇಂಟ್ರೆಸ್ಟ್ ಹೆಂಗೆ ತಗೊಳ್ತಾರೆ ಅಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಟ್ಟು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವಾಗೆಲ್ಲ ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ. ಈಗ ಅವ್ರ ಇಂಟ್ರೆಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಏನು ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾತಾಡ್ತಿದ್ದಾರೆ ಎಲ್ಲಾನು ಅಂತೇಳಿ. ಇದು ಲಕ್ಷಣ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ. ಐ ಆಮ್ ಸಾರಿ, ಆ ಟೈಮಲ್ಲಿ ನಂದು ಮಿಸ್ಟೇಕ್ಸ್ ಆಗಿತ್ತು. ನೀವು ಬ್ರೇಕಪ್ ಆಗೋ ಮುಂಚೆ ತಿದ್ದಕ್ಕೆ ಹೋದಾಗ ಅವಶ್ಯಕತೆ ಇಲ್ಲ ನಿನ್ನ ಜೊತೆ ಮಾತಾಡ್ಕೊಂಡು ಇಷ್ಟು ಒದ್ದಾಡ್ಕೊಂಡಿರೋದು ಅಂತ ಹೇಳಿ ಹೋಗಿದ್ರು. ಈಗ ಮತ್ತೆ ಬರಬೇಕು ಅನ್ನಿಸ್ತಾಗೆ ಅಂತ, ಐ ಆಮ್ ಸಾರಿ, ನಂದು ಮಿಸ್ಟೇಕ್ ಆಗಿ ಹೋಗಿತ್ತು, ಆ ಥರ ಮಾತಾಡಬಾರ್ದಾಗಿತ್ತು, ನನ್ನ ತಪ್ಪು ನನಗೆ ಅರ್ಥ ಆಯಿತು. ಯಾವಾಗ? ನೀವು ಬೇಕಾದಾಗ. ಅವ್ರಿಗೆ ನೀವು ಬೇಕು ಅಂತ ಅನ್ನಿಸ್ತಾಗಿದೆ ನಂತ ಅರ್ಥ ಆಯಿತು. ಬೇಡ ಆದಾಗ ಅವ್ರು ಹಂಗೆ ಮಾತಾಡಿರ್ತಾರೆ. ಅವರೇ ತಪ್ಪು ಮಾಡಿದ್ರು, ಅವಶ್ಯಕತೆ ಇಲ್ಲ ಮಾತಾಡೋಕ್ಕೆ ಅಂತ. ಬೇಕಾಗಿದ್ದೀರಲ್ಲ, ಐ ಆಮ್ ಸಾರಿ, ಒಪ್ಕೋತಾರೆ ತಪ್ಪನ್ನ. ನಾನು ಮಾಡಿದ ಮಿಸ್ಟೇಕ್ ಅದು ಅಂತೇಳಿ. ಶಿಕ್ಷೆನೂ ಅನುಭವಿಸ್ದೆ, ಹಂಗೆ ಗೊತ್ತಾಗಿದೆ ನನಗೆ ಅಂತ ಹೇಳ್ತಾರೆ. ಎಸ್ಸಾರು ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಅದಾಗಿದೆ. ಎಸ್ಸಾರು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಭೇಟಿಯಾಗಲು ಅವಕಾಶ ಹುಡುಕ್ತಾರೆ. ಹೇಗಾದರೂ ಮಾಡಿ ಮೆಸೇಜು, ಕಾಲು ಏನೋ ಮಾಡ್ಕೊಂಬಿಟ್ಟು ನಿಮಗೆ ಮೀಟ್ ಮಾಡ್ಬೇಕು ಪರ್ಸನಲ್ ಆಗಿ ನಿಮ್ಮ ಜೊತೆ ನಾನು. ಆ ಪ್ಲೇಸಿಗೆ ಬರ್ತಿರೋದೇ ಬಿಟ್ಟು ಕಾಯ್ತಿರ್ತಾರೆ. ಯಾಕೆ ಅಂದರೆ ನಿಮ್ಗೆ ಹೇಗಾದ್ರು ಮಾಡಿ ಕನ್ವಿನ್ಸ್ ಮಾಡಿ ಅಗೇನ್ ಅವ್ರು ಮನಸ್ಸಲ್ಲಿ ಬಂದಿದ್ದೀರ ಅಂದಮೇಲೆ ಮೀಟ್ ಮಾಡಿಕೊಂಡು ಕನ್ವಿನ್ಸ್ ಮಾಡೋಕ್ಕೋ ಏನೋ ಮಾಡ್ಕೊಂಡು ಮತ್ತೆ ಅಗೇನ್ ನಿಮ್ಮ ಒಟ್ಟಿಗೆ ಮದ್ದಿನಾಗಿರೋಕೆ ತುಂಬ ಒದ್ದಾಡ್ತಿರ್ತಾರೆ ಅವ್ರು ಆ್ಯಕ್ಚುಲಿ. ಅದೇ ಇಂಟೆನ್ಷನ್ ಇರುತ್ತೆ. ಅದಕ್ಕೆ ಈ ಲಕ್ಷಣ ಅವರಲ್ಲಿ ಲಕ್ಷಣ ಅನ್ನೋದಕ್ಕಿಂತ ಹೇಳ್ತಾ ಇರ್ತಾರೆ ನಿಮ್ಮ ಹತ್ರ ಮಾತಾಡೋದು, ಬಿಹೇವಿಯರು, ನೋಡ್ಕೊಳ್ಳೋ ರೀತಿ, ಇದೆಲ್ಲ ನಿಮಗೆ ಅಬ್ಸರ್ವೇಷನಲ್ಲಿ ಕಾಣುತ್ತೆ ಅದೆಲ್ಲ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭವಿಷ್ಯದ ಬಗ್ಗೆ ಮಾತಾಡುವಾಗ ನಿಮ್ಮನ್ನು ಸೇರಿಸ್ಕೊಳ್ತಾರೆ. ಈಗ ಅವ್ರ ಭವಿಷ್ಯದ ಬಗ್ಗೆ ಮಾತಾಡ್ಬೇಕಾದ್ರೆ ಲೈಫಲ್ಲಿ ನೆಕ್ಸ್ಟು ನೀವು ಹಿಂಗೆಲ್ಲ ಇರ್ಬೇಕು, ಚೆನ್ನಾಗಿರುತ್ತೆ ಲೈಫು ಅಂದರೆ ಪ್ರತಿ ಭವಿಷ್ಯದ ಬಗ್ಗೆ ಅಂದಿರ್ಬೇಕಾದ್ರೆ ನಿಮ್ಮನ್ನು ಆ್ಯಡ್ ಮಾಡ್ಕೊಳ್ತಾರೆ ಆ ಮಾತಲ್ಲಿ. ಆವಾಗ ನೀವು ಪಕ್ಕಾ ಅನ್ಕೋಬೇಕು, ಎಸ್ ನನ್ನನ್ನು ನೋಡಿ, ಜೊತೆಗಿದ್ದು ಸೇರಿಸ್ಕೊಳ್ಳಲ್ಲ ಅಂದಾಗ ಇಂಟ್ರೆಸ್ಟ್ ಇರಲ್ಲ ಅಂತ ಅರ್ಥ. ಈಗ ಜೊತೆಗೆ ಇಲ್ಲದೆ ಹೋದ್ರು ಮತ್ತೆ ಬರಬೇಕು ಅಂತ ಬಯಸ್ತಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇಂಟ್ರೆಸ್ಟ್ ಬಂದಿದೆ ನಿಮ್ಮ ಮೇಲೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮನ್ನು ಎಲ್ಲಾದ್ರಲ್ಲೂ ಆ್ಯಡ್ ಮಾಡ್ಕೋತಾ ಇದ್ದಾರೆ ಅಂತ ಅರ್ಥ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಕುಟುಂಬದವರೊಂದಿಗೆ ನಿಮ್ಮ ಏನು ಫ್ಯಾಮಿಲಿ ಇರುತ್ತಲ್ಲ, ಆಲ್ರೆಡಿ ಅವರೊಟ್ಟಿಗೆ ತುಂಬ ಚೆನ್ನಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಿಂತ ಮುಂಚೆನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಪರ್ಕ ಚೆನ್ನಾಗಿ ಮಾಡಿರ್ತಾರೆ. ಫ್ಯಾಮಿಲಿ ಒಟ್ಟಿಗೆ ಆಲ್ರೆಡಿ ಸಂಪರ್ಕ ಇಟ್ಕೊಂಡು ನಿಮ್ಮ ಬಗ್ಗೆ ಎಲ್ಲ ಕೇಳಿರ್ತಾರೆ, ಅವ್ರನ್ನೂ ಬುಟ್ಟಿಗೆ ಹಾಕೊಂಡಿರ್ತಾರೆ, ಎಲ್ಲ ಮಾಡಿರ್ತಾರೆ ಆ್ಯಕ್ಚುಲಿ. ಇದಿಷ್ಟು ಲಕ್ಷಣಗಳಿತ್ತು ಅಂತ ಹೇಳಿದ್ರೆ 100% ನಿಮ್ಮ ಎಕ್ಸ್ ಲವರ್ ಏನಿದ್ದಾರೆ ಮತ್ತೆ ನಿಮ್ಮ ಹತ್ರ ಮತ್ತೆ ಬರುವಂಥ ಸಾಧ್ಯತೆಗಳಿರುತ್ತೆ. ಬರೋಕೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಯಾರೆಲ್ಲ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕೌನ್ಸಿಲಿಂಗ್, ಸಾರಿ ನಾನು ಹೇಳೋದು ಮರೆತೆ, ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ 50K ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.